ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎರಡು ವಿಷಯಗಳ ಬಗ್ಗೆ ಸಾರ್ವಜನಿಕರ ಗಮನಕ್ಕೆ ಮತ್ತು ಎಲ್ಲ ಸೌಜನ್ಯ ಹೋರಾಟಗಾರರು ಮತ್ತು ಸೌಜನ್ಯಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಇವತ್ತೇನು ರಾಜ್ಯಾದ್ಯಂತ ಜನ ಒಂದು ನ್ಯಾಯದ ಹಂಬಲವನ್ನ ಇಟ್ಕೊಂಡಿದ್ದಾರೆ, ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅವರ ಗಮನಕ್ಕೆ ತರುವುದಕ್ಕೆ ಈ ಲೈವ್ ಮುಖಾಂತರ ಕೆಲವು ಪ್ರಮುಖ ಮಾಹಿತಿಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಹೀಗಾಗಿ ಆ ಸಂಸ್ಥೆಯವರು ಪರಮ ಪೂಜ್ಯರು ಅಂತ ಏನು ಅನಿಸ್ಕೊಳ್ತಾರೆ, ಅವರ ಕುಟುಂಬ, ಅವರ ಟ್ರಸ್ಟ್, ಆ ಕುಟುಂಬದವರು, ಧರ್ಮೋದ್ಯಮಿ ಕುಟುಂಬದವರು ನಿನ್ನೆ ಒಂದು ಆದೇಶವನ್ನ ಅವರ ಸಂಸ್ಥೆಯ ಸಿಬ್ಬಂದಿಗಳಿಗೆ ಹೊರಡಿಸಿದ್ದಾರೆ. ಯಾವುದು ಅವರ ಸಂಸ್ಥೆ ಅಂತ ಹೇಳಿದ್ರೆ, ಏನಿದು ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾರೆ ಅವರು. ಪ್ರತಿ ಗ್ರಾಮಗಳಲ್ಲಿ ಕೂಡ ಮೀಟರ್ ಬಡ್ಡಿ ದಂಧೆ. ಈ ಮೈಕ್ರೋ ಲೈಸೆನ್ಸ್ ಇಲ್ಲ ಅವ್ರದ್ದು, ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಇಲ್ಲದೇನೆ ಕಳೆದ 30 ವರ್ಷದಿಂದ ಮೀಟರ್ ಬಡ್ಡಿ ನಡೆಸ್ತಾನೆ ಬಂದಿದ್ದಾರೆ. ಅದರಿಂದ ಅನೇಕ ಜನರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಅನೇಕ ಈ ಮೈಕ್ರೋ ಫೈನಾನ್ಸ್ ನಿಂದ ಊರು ಬಿಟ್ಟು ಅಂತ ನೀವು ಕೇಳಿದ್ರಲ್ಲ, ಅದೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಅನೇಕ ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಅನೇಕ ಜನ ಹೋರಾಟದ ಪರವಾಗಿದ್ದಾರೆ. ಅಂದ್ರೆ ಸೌಜನ್ಯಗಳಿಗೆ ನ್ಯಾಯ ಸಿಗಲಿ, ಅಲ್ಲಿ ಆಗ್ತಾ ಇರುವಂತಹ ಅತ್ಯಾಚಾರಗಳೇನಿದೆ ಅವು ಎಲ್ಲವರಿಗೂ ಕೂಡ ನ್ಯಾಯ ಸಿಗಲಿ, ಅದು ಬಯಲಾಗಬೇಕು ಅನ್ನೋರು ನಮ್ಮ ಪರವಾಗಿನೇ ಇದ್ದಾರೆ. ಅದರಲ್ಲಿರ್ತಕ್ಕಂತಹ ಒಬ್ಬ ಹಿರಿಯ ಸಿಬ್ಬಂದಿ ನನಗೆ ಮಾಹಿತಿಯನ್ನ ಯಥಾವತ್ತಾಗಿ, ನಾನು ಇಲ್ಲೇನು ಎಡಿಷನ್ ಮೈನಸ್ ಏನು ಮಾಡ್ತಾ ಇಲ್ಲ, ಅವರು ಒಂದು ಇದರಲ್ಲಿ ನನಗೆ ಬರೆದು ಕಳಿಸಿದ್ದಾರೆ. ಏನು ಇನ್ಸ್ಟ್ರಕ್ಷನ್ಸ್ ಬಂದಿದೆ ಹೋರಾಟವನ್ನು ಹತ್ತಿಕ್ಕೋದ್ರ ಸಲುವಾಗಿ, ಅವ್ರ ಭಾಷೆಯಲ್ಲಿ ಅದರ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ನೀವು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಯಲ್ಲಿ ಈ ತರ ಏನಾದ್ರು ಆದ್ರೆ ಅಥವಾ ಶೇರ್ ಇದರಲ್ಲಿ ಇದನ್ನ ಅಂತಂದ್ರೆ ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಾರೆ. ಸೊ ಅವರು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸಿಬ್ಬಂದಿಗಳಿಗೆ, ಅದನ್ನ ನಿಮ್ ಮುಂದೆ ಅವರು ಬರೆದು ಕೊಟ್ಟಿದ್ದನ್ನೇ ಆಸ್ ಇಟ್ ಈಸ್ ಹೇಳ್ತಾ ಇದ್ದೀನಿ. ಎಷ್ಟು ಭಯಾನಕವಾಗಿದೆ ಅವರ ಷಡ್ಯಂತ್ರ ಅರ್ಥ ಮಾಡ್ಕೊಳ್ಳಿ. ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲಾ ಯೋಜನಾಧಿಕಾರಿಗಳಿಗೆ ಎಫ್ಎಸ್ ಅಂದ್ರೆ ಅವ್ರದ್ದು ಫೀಲ್ಡ್ ಆಫೀಸರ್, ಅವರು ಫೀಲ್ಡ್ ಸೂಪರ್ವೈಸರ್. ಆನಂತರ ಸೇವಾ ಪ್ರತಿನಿಧಿ ಎಸ್ಪಿ ಅಂತ ಕರೀತಾರೆ, ಜನಗಳು ಎಸ್ಪಿ ಅಂತಾರೆ, ಪೊಲೀಸ್ ತಿಳ್ಕೊಳ್ಳಿ ಅಂತ ಆ ರೀತಿ ಮಾಡಿದ್ದಾರೆ. ಮತ್ತು ಎಸ್ಪಿ ಸೇವಾ ಪ್ರತಿನಿಧಿಗಳಿಗೆ 1ನೇ ಪಾಯಿಂಟ್, ನಿಮ್ಮ ವ್ಯಾಪ್ತಿಯ ಎಲ್ಲಾ ಹಿಂದೂ ಧಾರ್ಮಿಕ ಮಠ ಮಂದಿರಗಳ ವಿಳಾಸ, ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು ಮತ್ತು ಕಚೇರಿ ಸಿಬ್ಬಂದಿಗಳು, ಅಂದ್ರೆ ಎಲ್ಲಾ ಮಠಕ್ಕೂ ಕೂಡ ಒಂದು ಕಚೇರಿ ಇರ್ತದಲ್ಲ, ಆಫೀಸ್ ಇರ್ತದಲ್ಲ, ದೇವಸ್ಥಾನಕ್ಕೂ ಕೂಡ ಒಂದು ಟ್ರಸ್ಟ್ ಅಥವಾ ಏನೋ ಒಂದು ಆಫೀಸ್ ಇರ್ತದೆ. ಆ ಕಚೇರಿ ಸಿಬ್ಬಂದಿಗಳ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ಪಡೆದು ತುರ್ತಾಗಿ ಮುಖ್ಯ ಕಾರ್ಯಾಲಯ ಯೋಜನೆ ಧರ್ಮಸ್ಥಳಕ್ಕೆ ಕಳಿಸುವುದು. ಅಂದ್ರೆ ನಿಮ್ಮ ಏರಿಯಾದೊಳಗೆ ಯಾರ್ಯಾರು ಹಿಂದೂ ಧಾರ್ಮಿಕ ಮುಖಂಡರಿದ್ದಾರೆ ಅವ್ರ ನಂಬರ್ ತಗೊಳ್ಳಿ, ಮತ್ತೆ ನಿಮ್ಮ ಏರಿಯಾದಲ್ಲಿ ಯಾವ್ದಾವ್ದು ಮಠಗಳಿದೆ, ಸಣ್ಣದೋ ದೊಡ್ಡದೋ ವಾಟ್ ಎವರ್, ಯಾವ್ದು ಮಠದ್ದು ನಂಬರ್ಗಳನ್ನ ತಗೊಳ್ಳಿ, ಅಲ್ಲಿ ಸ್ವಾಮೀಜಿಗಳ ನಂಬರ್ ತಗೊಳ್ಳಿ, ಮತ್ತು ಅಲ್ಲಿಯ ವಿಳಾಸವನ್ನ ತಗೊಂಡು ನಮ್ಮ ಮುಖ್ಯ ಕಾರ್ಯಾಲಯಕ್ಕೆ, ಯೋಜನೆಯ ಮುಖ್ಯ ಕಾರ್ಯಾಲಯ ಅಂತ ಹೇಳಿದ್ರೆ ಅದು ಇರುವುದು ಧರ್ಮಸ್ಥಳದಲ್ಲಿ, ಅಲ್ಲಿ ತುರ್ತಾಗಿ ಕಳಿಸುವುದು 1ನೇದ್ದು. 2ನೇ ಇನ್ಸ್ಟ್ರಕ್ಷನ್ಸ್ ಏನಂತ ಹೇಳಿದ್ರೆ, ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿಯ, ಅಂದ್ರೆ ಇವ್ರ ಸಿಬ್ಬಂದಿಗಳ ಕಾರ್ಯವ್ಯಾಪ್ತಿ ಇದೆಯಲ್ಲ, ಅಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿಯ ಹಿಂದೂ ಮುಖಂಡರ ಜೊತೆಗೆ ಆ ಮಠ ಹಾಗೂ ಮಂದಿರಗಳಿಗೆ ಕನಿಷ್ಠ 10 ಜನ ವಿತಿನ್ ಬ್ರಾಕೆಟ್ ನಲ್ಲಿ, ಅಂದ್ರೆ ನೀವು 10 ಜನ ಹೋಗಿ ಅಲ್ಲಿ ತೆರಳಿ ಅಲ್ಲಿಯ ಸ್ವಾಮೀಜಿಗಳಿಗೆ ಖಾವಂದರನ್ನು ಬೆಂಬಲಿಸುವಂತೆ ಮನವರಿಕೆ ಮಾಡುವುದು. ಅಂದ್ರೆ ಇಲ್ಲಿ ಹೋರಾಟಕ್ಕೆ ಕೊಡಬೇಡ್ರಿ, ಖಾವಂದರಿಗೆ, ಇವರು ಟ್ರಸ್ಟ್, ಇವರು ಏನು ಬಿರುದಾಂಕಿತ ಇದಾರಲ್ಲ ಅವ್ರನ್ನ ಬೆಂಬಲಿಸಿ ಅಂತ ನೀವು 10 ಜನ ಹಿಂದೂ ಮುಖಂಡರನ್ನ ಕರ್ಕೊಂಡೋಗಿ ಈ ಬೆಂಬಲಿಸಿ ಅಂತ. ಇದ್ರ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಒಳಗಡೆ ನಾವು ಜಗಳ ಆಡ್ಕೊಂತಿರ್ಬೇಕಿಲ್ಲಿ. ಅವ್ರು ಏನ್ ಹೇಳಕ್ ಕೊಟ್ಟಿದ್ದಾರೆ, ಇನ್ನು ಫೋನಲ್ಲಿ ಹೇಳಿದ್ದಾರೆ, ಇದು ಬರೀ ಅವ್ರು ಕಳ್ಸದಂತ ಇನ್ಸ್ಟ್ರಕ್ಷನ್. ಫೋನಲ್ಲಿ ಏನ್ ಹೇಳಿದ್ದಾರೆ, ಅವ್ರು ಹೇಳಬೇಕಂತೆ, ಹೋಗಿ 10 ಜನ ಹಿಂದೂ ಮುಖಂಡರು ಹೋಗಿ ಮಠದ ಸ್ವಾಮೀಜಿಗಳಿಗೆ ಹೋಗಿ ಹೇಳಬೇಕಂತೆ, ಅಲ್ಲಿರ್ತಕ್ಕಂಥ ಗುರುಗಳಿಗೆ ಹೇಳಬೇಕಂತೆ, ನೋಡಿ ಇದು ಮುಸ್ಲಿಮರು ಮಾಡ್ತಾ ಇರೋ ಷಡ್ಯಂತ್ರ, ನೀವು ಅವ್ರ ವಿರುದ್ಧ ಹೇಳಿಕೆ ಕೊಡಿ. ಈಗ ನನ್ನ ವಿರುದ್ಧ ಹೇಳಿಕೆ ಕೊಡಬೇಕು, ಸಮೀರ್ ವಿರುದ್ಧ ಹಿಂದೂ ಎಲ್ಲರೂ ಕೂಡ ಎದ್ದು ಮಾತಾಡಬೇಕು, ಮತ್ತೆ ಮುಖ್ಯವಾಗಿ ಮಹೇಶ್ ಶೆಟ್ಟರ್ ವಿರುದ್ಧ ಮಾತಾಡಬೇಕು. ಅಂದ್ರೆ ನಮ್ಮ ಒಳಗಡೆ ಕಚ್ಚಾಡಬೇಕು, ಇಷ್ಟೇ ಅದ್ರದ್ದು ಇದನ್ನಿದು. 3ನೇ ಪಾಯಿಂಟ್, ಇದುವರೆಗೆ ಧರ್ಮಸ್ಥಳ ಯೋಜನೆ ಟ್ರಸ್ಟ್ ನಿಂದ ಎಷ್ಟು ಮಠ ಮಂದಿರಗಳಿಗೆ ಧನ ಸಹಾಯ ನೀಡಿದೆ, ಅಂದ್ರೆ ಇವ್ರು ಸಹಾಯ ಮಾಡಿದಾರಂತೆ, ಕೊಟ್ಟಿದ್ದಾರೆ 50,000, 10,000, 1,00,000. ಇದುವರೆಗೆ ಧರ್ಮಸ್ಥಳ ಯೋಜನೆ ಟ್ರಸ್ಟ್ ನಿಂದ ಎಷ್ಟು ಮಠ ಮಂದಿರಗಳಿಗೆ ಧನ ಸಹಾಯ ನೀಡಿದೆ ಎನ್ನುವುದನ್ನು ಪಟ್ಟಿ ಮಾಡಬೇಕೀಗ, ಎಷ್ಟು ದುಡ್ಡು ಕೊಟ್ಟಿವೆ ಅಂತ ಹೇಳಿ ಮಾಡಿ ಪರಮ ಪೂಜ್ಯರಿಗೆ ಬೆಂಬಲಿಸಲೇಬೇಕು ಎಂದು ಒತ್ತಾಯಿಸುವುದು.
ಗೊತ್ತಾಯ್ತಾ? ಯಾಕೆ ದುಡ್ಡು ಕೊಡ್ತಾ ಇದ್ದಾರೆ ನಿಮಗೆ? ಯಾಕೆ ಮಂದಿರಗಳಿಗೆ ನಾವು ನೋಡ್ರಿ, ನಾವು ದೇವಸ್ಥಾನಕ್ಕೆ ಇಷ್ಟು ಕೊಟ್ವಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರಹ್ಮ ಕಳಶಕ್ಕೆ ನಾವು ಇಷ್ಟು ದುಡ್ಡು ಕೊಟ್ವಿ, ನಾವು ಅದಕ್ಕೆ ಇಷ್ಟು ದುಡ್ಡು ಕೊಟ್ವಿ, ಯಾಕೆ ಕೊಟ್ರು ಅಂತ ದಯವಿಟ್ಟು ಈಗ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಇವ್ರು ದುಡ್ಡು ಕೊಟ್ಟಾರಲ್ಲ ಅವರು ಇವರಿಗೆ ಬೆಂಬಲಿಸಲೇಬೇಕು ಅಂತ ಒತ್ತಾಯ ಮಾಡ್ಬೇಕಂತೆ. ವ್ಯಾಪಾರ ಅಲ್ವಾ ಇದು? ಆಮೇಲೆ ಸಹಾಯ ಮಾಡಿದಾರಂತೆ. ಹೇಳೋದೇನು ನಾವು ದಾನ ಧರ್ಮ ಮಾಡ್ತೀವಿ ಅಂತೇಳಿ, ಈಗ ಹೇಳೋದು ಸಹಾಯ. ಎಲ್ಲರ ಸಲುವಾಗಿ ಸಹಾಯ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಆನಂತರ ಆ ಕಚೇರಿಗಳ ವ್ಯವಸ್ಥಾಪಕರು ಅಂದ್ರೆ ಮ್ಯಾನೇಜರ್ ಖಜಾಂಚಿಗಳ ಮೊಬೈಲ್ ಸಂಖ್ಯೆ, ದೂರವಾಣಿ ಸಂಖ್ಯೆಗಳನ್ನು ರವಾನಿಸತಕ್ಕದ್ದು. ಯಾಕೆ ಬೇಕಪ್ಪ ನಿಮಗೆ? ಅದು ಆ ದೇವಸ್ಥಾನದ್ದು ಏನು ಮ್ಯಾನೇಜರ್ದು, ಖಜಾಂಚಿದು, ಟ್ರಸ್ಟಿ ಇದ್ದೇ ಇರ್ತಾರೆ. ಅಂದ್ರೆ ಏನು, ಖಜಾಂಚಿ ಇದ್ದೇ ಇರ್ತಾರೆ, ಟ್ರೆಜರರ್. ಅವ್ರ ನಂಬರ್ ಯಾಕೆ ಬೇಕು? ಅವರು ಅಕೌಂಟೆಂಟ್ ನಂಬರ್ ಎದಕ್ಕೆ ಬೇಕು ನಿಮಗೆ? ಅರ್ಥ ಆಗೋರ್ಗೆ ಅರ್ಥ ಆಗತ್ತಿದು. ಇಷ್ಟು ಒಂದು 3 ಪಾಯಿಂಟ್ನ ಆಮೇಲೆ ಗಂಭೀರ ಅಂತ ಹೇಳಿ, ಅಂದ್ರೆ ಇವರೆಲ್ಲದಕ್ಕೂ ಕೂಡ ಗಂಭೀರ ಅಂತ ಯಾಕೆ ಬರೀತಾರೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಇದನ್ನ ರೆಸ್ಪಾಂಡ್ ಮಾಡ್ಬೇಕಂತ ಹೇಳಿ, ತುರ್ತಾಗಿ ಮಾಡ್ಬೇಕಂತ ಹೇಳಿ. ಈ ಶತಮೂರ್ಖರಿಗೆ ಒಂದು ಗೊತ್ತಿಲ್ಲ. ಯಾವತ್ತಿಗೂ ಕೂಡ ನಮ್ಮ ರಾಜ್ಯದ ಅಥವಾ ದೇಶದ ಯಾವುದೇ ಮಠಮಾನ್ಯಗಳು ಅತ್ಯಾಚಾರದಂತಹ ಪ್ರಕರಣ ಬಂದಾಗ ಅತ್ಯಾಚಾರಿಗಳ ಪರವಾಗಿ ನಿಂತಹ ಒಂದೇ ಒಂದು ಉದಾಹರಣೆ ಇಲ್ಲ. ಸ್ವಾಭಿಮಾನಿ ಸಂಸ್ಥೆಗಳು ಅವು. ಇವ್ರು ಹಂಗೆ ಅಲ್ಲಿ ಇರುವಂತಹ ಮಠ ಮಾನ್ಯಗಳು ಎಲ್ಲರೂ ಕೂಡ ಸಾಧಕರಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಸಂತರಿದ್ದಾರೆ, ತಪಸ್ವಿಗಳಿದ್ದಾರೆ, ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿದವರಿದ್ದಾರೆ. ಅವ್ರು ಯಾರು ಕೂಡ ಇಂಥ ಆಮಿಷಕ್ಕೆ ಬಗ್ಗುವುದೇ ಇಲ್ಲ ಅನ್ನುವ ಒಂದು ಸತ್ಯ ಈ ಮುಠಾಳ ಧರ್ಮದ ವ್ಯಾಪಾರಿಗಳಿಗೆ, ಮಂಜುನಾಥ ಸ್ವಾಮಿಯ ವ್ಯಾಪಾರಿಗಳಿಗೆ, ಇಷ್ಟು ವರ್ಷ ಮಂಜುನಾಥ ಸ್ವಾಮಿಯನ್ನು ಮುಂದಿಟ್ಕೊಂಡು ವ್ಯಾಪಾರ ಮಾಡ್ತಾನೆ ಬಂದ್ರು. ಮತ್ತೆ ಇದೇ ಧರ್ಮೋದ್ಯಮಿಗಳು, ಇದೇ ರಾಜ್ಯಸಭಾ ಸದಸ್ಯರು ಏನ್ ಹೇಳಿದ್ರು ಅನೇಕ ವರ್ಷಗಳ ಹಿಂದೆ, ಎಲ್ಲಾ ರಾಜಕಾರಣಿಗಳಿಗೆ ಒಂದು ಆಫರ್ ಏನ್ ಕೊಟ್ಟಿದ್ರು ಅಂತ ಹೇಳಿದ್ರೆ, ನೋಡಿ ನೀವು ಮಠದಲ್ಲಿ ಯಾಕೆ ದುಡ್ಡು ಕೊಡ್ತೀರಿ, ಯಾಕೆ ಸ್ವಾಮೀಜಿಗಳಿಗೆ ದುಡ್ಡು ಕೊಡ್ತೀರಿ, ಅದೇ ದುಡ್ಡು ನಮ್ಮಲ್ಲಿ ಈ ಮೀಟರ್ ಬಡ್ಡಿ ದಂಧೆ ಮಾಡ್ತೀವಲ್ಲ, ಈ ನಮ್ದು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹಾಕಿ ನಿಮಗೆ ಒಂದು 2-5% ಬಡ್ಡಿ ಮೇಲೆ ಕೊಡ್ತೇವೆ ಅಂದಿದ್ದಕ್ಕೆ ಯಾರು ಕೂಡ ಇವತ್ತು ಮಠಮಾನ್ಯಗಳಿಗೆ ದುಡ್ಡು ಕೊಡ್ತಾ ಇಲ್ಲ. ಎಲ್ಲರೂ ಕೂಡ ಬಡ್ಡಿ ದಂಧೆ ಮಾಡೋದಕ್ಕೆ ಇವ್ರಿಗೆ ಹಾಕ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ ನಮ್ಮ ಸಹಾಯಕ್ಕೆ ಬನ್ನಿ, ಕಾವಂದರಿಗೆ ನಮ್ಗೆ ಏನೋ ಬೆಂಬಲಿಸಿ. ಅಂದ್ರೆ ನಾವೇ ಕಚ್ಚಾಡ್ಬೇಕಿಷ್ಟೇ, ನಾವೇ ಕಚ್ಚಾಡ್ಕೊಂತ ಹೋಗ್ಬೇಕು. ಆದ್ರೆ ಒಂದು ಗೊತ್ತಿರಲಿ, ನಾನು ಕೂಡ ಮಠದ ಆಶ್ರಯದಲ್ಲಿ ಬೆಳೆದವನು. ನಾನು ಏನಾದ್ರೂ ಇಷ್ಟು ಜ್ಞಾನ ಬಂದಿದೆ ಅಂತ ಹೇಳಿದ್ರೆ ಒಂದು ಮಧ್ಯಮ ವರ್ಗದಲ್ಲಿ ಇದ್ದಂಥವನು, ಕೆಳ ಮಧ್ಯಮ ವರ್ಗದ ಬಂದಂಥವನು. ನಾನು ಇಷ್ಟು ಮೇಲೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಪರಿವಾರ, ನಮ್ಮ ತಮ್ಮನು ಕೂಡ ಮೇಲೆ ಬಂದಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಅಣ್ಣನು ಕೂಡ ಮೇಲೆ ಬಂದಿದ್ದಾನೆ. ನಾವೆಲ್ಲರೂ ಕೂಡ ಮಠದ ಆಶ್ರಯಗಳಲ್ಲಿ ಬಂದಂಥವ್ರು, ನಾವು ಓದದಂಥವ್ರು, ನಮಗೆ ಗೊತ್ತಿದೆ. ಯಾರು ಕೂಡ ಈ ಆಮಿಷಕ್ಕೆ ಬಲಿಯಾಗುವುದಿಲ್ಲ. ಈ ಪ್ರಯೋಗವನ್ನ ಈಗ ಯಾರು ಹೊಸಬರಿಗೆ ಈಗ ಸ್ಟಾರ್ಟ್ ಮಾಡ್ತಾರೆ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಬೇರೆ ಬೇರೆ ಮಠ ಸ್ವಾಮೀಜಿಗಳಿಗೆ ಹೋಗೋದು ನೋಡಿ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಹೇಳಿ. ಈ ಪ್ರಯೋಗವನ್ನ ಅವರೆಲ್ಲರ ಗಮನಕ್ಕೂ ನಾನು ತರಕ್ಕೆ ಇಚ್ಛೆ ಪಡ್ತೀನಿ. 1.5 ವರ್ಷದ ಹಿಂದೆ ಯಾವಾಗ ಸಂತೋಷ್ ರಾವ್ ಖುಲಾಸೆ ಆದ, ಅಂದ್ರೆ ಆರ್ಡರ್ ಬಂತು ಕೋರ್ಟಿಂದ ಅವನು ಅಪರಾಧಿ ಅಲ್ಲ ಅಂತ, ಅವಾಗಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ಭುಗಿಲೇಳ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ನೇತೃತ್ವದಲ್ಲಿ. ಅವಾಗ ಏನ್ ಮಾಡಿದ್ರು, ಇವ್ರು ಯಾರ್ಯಾರಿಗೆ ಬ್ರಹ್ಮ ಕಳಶಕ್ಕೆ, ಯಾವ್ಯಾವ ದೇವಸ್ಥಾನಕ್ಕೆ ಬ್ರಹ್ಮ ಕಳಶಕ್ಕೆ ಅದಕ್ಕೆ ಇದಕ್ಕೆ ದುಡ್ಡು ಕೊಟ್ರಲ್ಲ, ಎಲ್ಲರಿಗೂ ಪತ್ರ ಬರೆದ್ರು. ನೀವು ಸೌಜನ್ಯ ಹೋರಾಟಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೆಂಬಲಿಸೋದಕ್ಕೆ ನೀವು ಹೋಗಬಾರದು ಅಂತ ಪತ್ರ ಬರೆದ್ರು. ಆಗ ಅಲ್ಲಿರ್ತಕ್ಕಂಥ ಜನ ತೀರ್ಮಾನ ಮಾಡಿದ್ರು, ಸೌಜನ್ಯ ನಮ್ಮ ಮನೆ ಮಗಳು, ಅತ್ಯಾಚಾರದಂತ ಪ್ರಕರಣ ಇದು, ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಜೊತೆಗೆ ನಿಂತ್ಕೊಳ್ತೇವೆ, ಸೌಜನ್ಯ ನ್ಯಾಯ ನಮ್ಗೆ ಬೇಕಪ್ಪ, ನಮ್ಗೆ ಅವ್ರ ಪರವಾಗಿ ಇವ್ರ ಪರವಾಗಿ ಅಲ್ಲ, ನಮಗೆ ನ್ಯಾಯ ಬೇಕು ಅಂತ ಹೇಳಿ ಯಾರು ಕೂಡ ಈ ಪರಮ ಪೂಜ್ಯ ಬಡ್ಡಿ ಪೂಜ್ಯರನ್ನ ಮೀಟರ್ ಬಡ್ಡಿ ದಂಧೆ ಮಾಡ್ತಕ್ಕಂತಹ, ಲೈಸೆನ್ಸ್ ಇಲ್ಲದೆ ಮೀಟರ್ ಬಡ್ಡಿ ಮಾಡ್ತಕ್ಕಂತಹ ಇವ್ರನ್ನ ಯಾರು ಬೆಂಬಲಿಸಲಿಲ್ಲ. ಅವಾಗೇ ಏಟ್ ಬಿದ್ದಿದೆ ಅವ್ರಿಗೆ.